ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಕಿಂಗ್ಡಮ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರ ಸೀಸನ್ 2 ಎಪಿಸೋಡ್ ನಂಬರ್ 5 ಇವತ್ತು ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋಸ್ ನ ನೋಡ್ತಾ ಇದ್ರೆ, ಮತ್ತೆ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡೋ ತರ ಇದ್ರೆ ಮರಿದೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ವಿಲನ್ ಮಂತ್ರಿನೇ ಅವ್ರ ಎತ್ತು ಮಗಳೇ ಸಾಯಿಸ್ಬಿಟ್ಲು. ಸಾಯಿಸೋದಲ್ದೆ ಅಧಿಕಾರ ಪೂರ್ತಿ ಅವ್ರಿಗೆ ಕೈಗಾಯ್ತಲ್ವಾ, ಇನ್ ಏನೆಲ್ಲ ಮೋಸವಾದ ಕೆಲಸನ ಮಾಡ್ಬೋದು. ಫಸ್ಟೇ ಸೈಕೋತನವಾಗಿ ಮಾತಾಡ್ತಾ ಇದ್ಲು. ಅದರಲ್ಲೂ ಈಗ ಹೆಡ್ ನರ್ಸ್ ನ ಬಂದು ಒಂದು ಜೈಲಲ್ಲಿ ಕೂಡ ಹಾಕಿರ್ತಾಳೆ. ಸುತ್ತ ಬರೀ ಜಾಂಬೀಸೇ ಇರೋದು. ವಿಲನ್ ಮಂತ್ರಿ ಯಾವ ತರ ಜಾಂಬೀಸ್ ನೆಲ್ಲ ಯೂಸ್ ಮಾಡ್ಕೊಂಡು ಅವ್ನ ಕಾರ್ಯನ ಸಾಧನೆ ಮಾಡ್ಕೊಳ್ತಾ ಇದ್ನೋ ಅದೇ ರೀತಿ ಇವಳು ಕೂಡ ಮಾಡ್ಕೋಬೇಕು ಅಂತ ಇದ್ದಾಳೆ. ಅದರಿಂದ ಹೆಡ್ ನರ್ಸ್ ನ ಜೈಲಲ್ಲಿ ಹಾಕ್ಬಿಟ್ಟು ಜಾಂಬೀಸ್ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊ ಅಂತ ಹೇಳ್ತಾ ಇರೋದು. ಹಿಂಗಿರ್ಬೇಕಾದ್ರೆ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಬಂದು ಈಗ ಯುದ್ಧ ಮಾಡಕ್ಕೆ ಅಂತ ರೆಡಿ ಆಗಿರೋದು. ಆಲ್ಮೋಸ್ಟ್ ಹನ್ಯಾಂಗ್ ಅವರು ಬಂದು ರೀಚ್ ಆಗ್ಬಿಟ್ರಲ್ವಾ. ಅಲ್ಲಿರೋರ ಹತ್ರ ಹೇಳ್ತಾ ಇರ್ತಾರೆ, ಈಗ ನೀವೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಾಳೆನೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಸಾಯಿಸ್ತಾ ಇದಾರೆ. ಈಗ್ಲೂ ನೀವು ನನ್ ಜೊತೆ ಇರ್ಬೇಕು ಅಂತ ಅನ್ಕೊಂಡ್ರೆ ನಿಮ್ ಪ್ರಾಣ ಕೂಡ ನನ್ ಗ್ಯಾರಂಟಿ ಕೊಡೋದಿಲ್ಲ. ಕೊನೆವರೆಗೂ ನೀವು ನನಗೆ ವಿಶ್ವಾಸವಾಗಿ ಇರ್ತೀರಾ, ನನ್ ಜೊತೆಗೆ ಇರ್ತೀರಾ, ಅದಕ್ಕೆಲ್ಲ ನಿಮ್ಗೆ ಒಪ್ಗೆನಾ ಅಂತ ಕೇಳ್ತಾ ಇದ್ರೆ ಅಲ್ಲಿರೋರ್ಗೆಲ್ಲ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲ ಬಿಕ್ಕರ್ಸ್ಕೊಂಡು ನೋಡ್ತಾ ಇರ್ತಾರೆ. ಈಗ ಇಲ್ಲಿಂದ ಕಮಾಂಡರ್ ಹೊರಟಿದ್ದಾರೆ ಹನ್ಯಾಂಗ್ಗೆ. ಅವ್ರ ಕೈಯಲ್ಲಿ ಬುಕ್ ಇದೆ, ಮೆಡಿಕಲ್ ಬುಕ್. ಅಂದ್ರೆ ರಾಜಾಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ ಡಾಕ್ಟರ್ಲಿ, ಆ ಬುಕ್ ನ ಅವಾಗ್ಲೇ ಕೂಡ ಕೊಟ್ಟಿದ್ರಲ್ಲ ಅಪ್ಪನ ಕೈಯಲ್ಲಿ. ಅದನ್ನ ಇಟ್ಕೊಂಡು ಹನ್ಯಾಂಗ್ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸಿದ್ರೆ ಅಲ್ಲಿಯ ಫ್ಯಾಮಿಲಿ ಮೆಂಬರ್ಸ್ ನ, ನಮ್ ಹೀರೋಗೆ ಸಪೋರ್ಟ್ ಮಾಡಿರೋ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ತರ ತರ ಅಂತ ಹಗ್ಗ ಹಾಕ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆ ಸ್ಟ್ರೀಟ್ ಫುಲ್ ಆಗಿ ಎಲ್ಲರೂ ಕಿರ್ಚುತ್ತಾ ಇರೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಪ್ರಾಣ ಭಯ ಇದ್ದೇ ಇರುತ್ತಲ್ವಾ. ಈಗ ಇವ್ರಿಗೆಲ್ಲ ಶಿಕ್ಷೆನ ಕೊಡ್ಬೇಕು ಅಂತ ತಲೆನೆಲ್ಲ ಕಡ್ದ್ ಬಿಡ್ತಾರೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇರೋದು. ಈ ಗುಂಪಲ್ಲೇ ಒಂದ್ ಅಮ್ಮ ಮಗಳನ್ನ ತೋರಿಸ್ತಾರೆ. ಆ ಹುಡುಗಿ ಅಂತೂ ಓ ಅಂತ ಅಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಗುಂಪಲ್ಲಿ ಒಬ್ಬರನ್ನ ನೋಡ್ಬಿಟ್ಟು ಆ ಹುಡುಗಿ ಅಪ್ಪ ಅಪ್ಪ ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಎಮ್ಮಗೆ ಏನ್ ಅರ್ಥ ಆಗ್ತಲ್ಲ, ಏನ್ ಅಪ್ಪ ಅಪ್ಪ ಅಂತಿದ್ದಾಳೆ ಅಂತ ನೋಡಿದ್ರೆ ದೂರದಲ್ಲೇ ಜನರಲ್ ನಿಂತಿರೋದು. ಜನರಲ್ ಅವ್ರ ಫ್ಯಾಮಿಲಿನೇ ಇದು, ಅವ್ರ ಹೆಂಡತಿ ಮಗು. ಈಗ ಅವ್ರು ಕೂಡ ಸಾಯಕ್ಕೆ ಹೋಗ್ತಿದಾರಲ್ವಾ. ಇವ್ರಿಗಂತೂ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಇಡೀ ಆ ಮಗು ಬಾಯಿನ ಮುಚ್ಬಿಟ್ಲು, ಎಲ್ಲಿ ತೋರ್ಸ್ಕೊಟ್ಬಿಡ್ತಾಳೋ ಅಂತ. ಅಯ್ಯಪ್ಪನ್ಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಇವ್ರನ್ನೆಲ್ಲ ಸಾಯಿಸೋದಕ್ಕೋಸ್ಕರ ಕತ್ತಿನೆಲ್ಲ ಶಾರ್ಪ್ ಮಾಡ್ತಾ ಇರ್ತಾರೆ. ಒಂದೇ ಏಟಲ್ ಅವ್ರನ್ನೆಲ್ಲ ಎತ್ ಬಿಡ್ಬೇಕು ಅಂತ ಹೇಳಿನೇ ಆ ಜಾಗನೆಲ್ಲ ತಯಾರಿ ಮಾಡ್ತಾ ಇರೋದು. ಜಾಗ ನೋಡಕ್ಕೆ ಭಯ ಆಗುತ್ತೆ, ಎಷ್ಟು ಜನ ಬಲಿ ಕೊಡ್ತಾರೋ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ವಾರ್ ಮಿನಿಸ್ಟರ್ ನ ಊರೊಳಗಡೆನೆ ಹಂಗೆ ಪಲ್ಲಕ್ಕಿಯಲ್ಲಿ ಎತ್ಕೊಂಡ್ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಎದುರುಗಡೆ ಒಂದು ಅಯ್ಯಪ್ಪನ ನೋಡಿ ಶಾಕ್ ಆದ್ರು. ಬೇರೆ ಯಾರು ಅಲ್ಲ, ಜನರಲ್ ಜಾಗದಲ್ಲಿ ನಿಂತಿರೋದು. ಇಲ್ಲಿ ಇವ್ರಿಬ್ರು ಏನ್ ಮಾತಾಡ್ಕೊಂಡ್ರು ಅಂತ ತೋರ್ಸಿಲ್ಲ. ಆದ್ರೆ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಇನ್ನಿಬ್ರು ಮಂತ್ರಿಗಳು ಮಾತಾಡ್ಕೊಳ್ತಾ ಇರ್ತಾರೆ. ಅದ್ರಲ್ಲಿ ಒಬ್ರು ಹೇಳ್ತಾರೆ, ರೀ ಏನ್ರಿ ಮಾಡ್ತಾ ಇದೀರಾ, ಸ್ವಲ್ಪ ಆದ್ರೂ ಯೋಚನೆ ಮಾಡಿ. ನಮ್ ನಾಡಲ್ಲಿ ಇವಾಗ ಇಷ್ಟೊಂದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇದೆ. ವಿಲನ್ ಮಂತ್ರಿ ಬೇರೆ ಈಗ ತಾನೇ ಸತ್ತಿದ್ದಾರೆ. ಊರ್ ತುಂಬಾ ಈ ತರ ಒಂದು ಏನ್ ಕಾಯಿಲೆ ಅಂತಾನೆ ಗೊತ್ತಿಲ್ಲ, ಎಲ್ಲರಿಗೂ ಹರಡ್ತಾ ಇದೆ. ಎಲ್ಲರೂ ಹಂಗೆ ಒಬ್ರಿಗೊಬ್ರು ಕಚ್ಕೊಳ್ತಾ ಇದಾರೆ. ಹಿಂಗಿರ್ಬೇಕಾದ್ರೆ ಈ ಟೈಮಲ್ಲಿ ಇಷ್ಟು ಜನ ಸಾಯಿಸೋ ಅವಶ್ಯಕತೆ ಇದೆಯಾ? ಇದೆಲ್ಲೋಗ್ ನಿಲ್ಲತ್ತೆ ಅಂತ ಯೋಚನೆ ಮಾಡಿದ್ರ, ಇದನ್ನ ಸ್ವಲ್ಪ ದಿನಕ್ಕೆ ನಾವು ತಳ್ಳಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತಾನೆ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರೆ ಇನ್ನೊಂದ್ ಅಯ್ಯಪ್ಪ ಹೇಳ್ತಾನೆ, ಇಲ್ಲಿ ನೋಡಿ ನಿಮ್ಗೇನ್ ಇದ್ರ ಬಗ್ಗೆ ಹೇಳ್ಬೇಕಂತ ಅವಶ್ಯಕತೆ ನನಗಿಲ್ಲ. ಆಲ್ರೆಡಿ ರಾಣಿ ಆರ್ಡರ್ ಮಾಡಿದ್ದಾಗಿದೆ, ಎಲ್ಲರನ್ನು ಸಾಯಿಸ್ಬಿಡಿ ಅಂತ ಹೇಳಿದ್ದಾರೆ. ಅವ್ರ ಮಾತನೆಲ್ಲ ನನ್ ಕೈಲಿ ಮೀರಕ್ಕಾಗಲ್ಲ ಅಂತ ಹೇಳ್ತಾರೆ. ಇವ್ರಿಬ್ರು ಇತರ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಸೌಂಡ್ ಏನಪ್ಪಾ ಅಂತ ನೋಡಿದ್ರೆ ಆಲ್ರೆಡಿ ಜನರನ್ನ ಕರ್ಕೊಂಡ್ ಬಂದು ಹಂಗೆ ಕತ್ತಿನೆಲ್ಲ ಇಟ್ಬಿಟ್ಟು ಕೂರ್ಸ್ಬಿಟ್ಟಿರ್ತಾರೆ. ಈಗ ಜನರಲ್ ಕೂಡ ನಮ್ ಹೀರೋಗೆ ಸಪೋರ್ಟ್ ಅಲ್ವಾ, ಅದರಿಂದ ಅಪ್ಪನ ಹತ್ರ ಕೂರ್ಸಿರೋದು. ಹೇಳ್ಬೇಕಂದ್ರೆ ಅಪ್ಪ ವಾಂಟೆಡ್ ಆಗಿ ಬಂದಿರ್ತಾನೆ. ದಯವಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಬಿಡಿ, ನಿಮಗ್ ಬೇಕಾಗಿರೋದೇನು ಯುವರಾಜ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು, ಅದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಅವ್ರು ಎಲ್ಲಿದ್ದಾರೆ ಅಂತ ನಾನು ಹೇಳ್ತೀನಿ, ನನ್ನ ಫ್ಯಾಮಿಲಿನ ಬಿಟ್ಬಿಡಿ ಅಂತ ಹೇಳ್ತಾರೆ. ಪಾಪ ಇನ್ ಫ್ಯಾಮಿಲಿನ ಕಾಪಾಡ್ಕೋಬೇಕಂದ್ರೆ ಈ ಕೆಲಸ ಮಾಡ್ಲೇಬೇಕಲ್ವಾ, ಎಂತವ್ರೇ ಆಗ್ಲಿ ಕೆಲಸ ಮಾಡೇ ಮಾಡ್ತಾರಲ್ವಾ. ಇನ್ನೊಂದ್ ಕಡೆ ಯಪ್ಪ ಮಾತನಾದ್ರೆ ಜನರಲ್ ಹೇಳಿರೋ ಜಾಗಕ್ಕೆ ನೆಕ್ಸ್ಟ್ ಮಿನಿಟ್ ಆ ಸೈನಿಕರೆಲ್ಲ ಹೋಗ್ಬಿಟ್ಟು ಹಂಗೆ ಆ ಕೋಟೆ ಸುತ್ತ ರೌಂಡ್ ಅಪ್ ಆಗ್ಬಿಟ್ರು. ಫುಲ್ ಆಗಿ ಬಾಣಗಳನ್ನೆಲ್ಲ ಬಿಡ್ತಾ ಇದಾರೆ. ಇವ್ರಿಗೊಂದ್ ಕಡೆ ಸಂತೋಷ ಅಪ್ಪಾಡಿ, ಅಮ್ಮಮ್ಮ ಅಂದ್ರೆ ಒಂದು ಅರ್ಧಕರ್ಧ ಜನ ಸತ್ತೋಗಿರ್ತಾರೆ ಅಂತ. ಆದ್ರೆ ಒಳಗಡೆ ಏನು ಸೌಂಡೇ ಇಲ್ಲ. ಏನೋ ಇದು ಇಷ್ಟೊತ್ತು ನಾವು ಬಾಣ ಬಿಟ್ಟಿದೀವಿ, ಹತ್ತತ್ರ ಒಂದ್ 50 ಜನ ಆದ್ರೂ ಸತ್ತಿರ್ಬೇಕಲ್ವಾ, ಆದ್ರೆ ಒಳಗಡೆ ಏನು ಸೌಂಡೇ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಡೋರ್ ಗಿರೆಲ್ಲ ಹೊಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಒಬ್ರು ಇಲ್ಲ ಒಳಗಡೆ. ಅವಾಗ್ಲೇ ಅವ್ರಿಗೆ ಅರ್ಥ ಆಗೋದು ಇದೆಲ್ಲ ಒಂದು ಟ್ರ್ಯಾಪ್, ನಮ್ನ ಡೈವರ್ಟ್ ಮಾಡ್ಬಿಟ್ಟು ಅವ್ರು ಬೇರೆ ಏನೋ ಕೆಲಸ ಮಾಡ್ತಿದ್ದಾರೆ, ನಮ್ಮನ್ನ ಮುಟ್ಟಾಳ್ರಾಗ್ ಮಾಡ್ಬಿಟ್ರು ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹನ್ಯಾಂಗ್ ನ ಎಂಟ್ರೆನ್ಸ್ ಗೇಟ್ ಅಲ್ಲಿ ತೋರಿಸ್ತಾರೆ. ಅಲ್ಲಲ್ಲಿ ಆಲ್ರೆಡಿ ಆ ವಿಲನ್ ಮಂತ್ರಿ ಅವ್ರ ಕಡೆಯವರೆಲ್ಲ ಹೇಳಿದ್ರಲ್ಲ ಕಾವಲ್ಗೆ ಹಾಕ್ರಿ ಅಂತ. ಸೊ ಎಲ್ಲರೂ ಕಾವಲ್ಗೆ ನಿಂತಿರ್ತಾರೆ. ಯಾರೇ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೂ ಅವ್ರ ಹತ್ರ ಇರೋ ಒಂದು ಐಡಿ ಕಾರ್ಡ್ ನ ತೋರಿಸ್ಬಿಟ್ಟು ಎಂಟ್ರಿ ಆಗ್ಬೇಕು. ಮುಖ್ಯವಾಗಿ ಆ ರಾಯಲ್ ಫ್ಯಾಮಿಲಿ ಅವ್ರನ್ನ ಮಾತ್ರನೇ ಒಳಗಡೆ ಬಿಡೋದಲ್ವಾ. ಆತರ ಒಬ್ಬ ಬಂದ್ಬಿಟ್ಟು ಅವ್ನ ಕೈಯಲ್ಲಿರೋ ಐಡಿ ಕಾರ್ಡ್ ನ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ಟ. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ. ಅವ್ನು ಎದ್ದು ಬಿದ್ದು ಓಡೋಗ್ತಾನೆ. ನೆಕ್ಸ್ಟ್ ಮಿನಿಟ್ ನಮ್ ಹೀರೋ ಅಸೆಂಬಲ್ ಗೈಸ್ ಅಂತ ಹೇಳಿದ್ದೆ ಅಷ್ಟೇ, ಅವ್ರ ಟೀಮ್ ಎಲ್ಲರೂ ಬಂದ್ಬಿಟ್ರು. ಅಲ್ಲಿರೋ ಆ ಕಾವಲ್ಗೆ ಇರ್ತಾರಲ್ಲ ಸೈನಿಕರು, ಅವ್ರನ್ನೆಲ್ಲ ಒಡೆದು ಬಿಸಾಕ್ಬಿಟ್ಟು ಇವ್ರು ಸಾಕದಾಗ ಒಳಗಡೆ ಎಂಟ್ರಿ ಕೊಡ್ತಾರೆ. ಆದ್ರೆ ನಮ್ ಹೀರೋ ಒಳಗಡೆ ಬರ್ತಾ ಇದ್ಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ ಅಂತ ನೋಡಿದ್ರೆ ನಮ್ ಹೀರೋ ಯಾವಾಗ ಬರ್ತಾನೆ ಅಂತ ಕಾಯ್ಕೊಂಡಿದ್ರೇನೋ ಎಲ್ಲರೂ ಅಷ್ಟು ಖುಷಿಯಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಇವರೆಲ್ಲ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಷ್ಟೇ ಗೇಟ್ ಗಳೆಲ್ಲ ಬಂದಿ ಮಾಡಿ ಇನ್ ಯಾರನ್ನು ಒಳಗಡೆ ಬಿಡ್ಬಿಡಿ ಅಂತ ನೆಕ್ಸ್ಟ್ ಮಿನಿಟ್ ಆರ್ಡರ್. ಇನ್ ಯಾರು ಒಳಗಡೆ ಬರೋ ತರ ಇಲ್ಲ. ಆಲ್ಮೋಸ್ಟ್ ಈಗ ಕಂಟ್ರೋಲ್ ಎಲ್ಲ ನಮ್ ಹೀರೋ ಕೈಗೆ ಬಂತು ಅಂತಾನೆ ಹೇಳ್ಬೇಕು. ಈಗ ಗೇಟ್ ಹತ್ರ ಒಬ್ಬ ಓಡೋದಲ್ವಾ ನಮ್ ಹೀರೋದ ಐಡಿ ಕಾರ್ಡ್ ನೋಡ್ಬಿಟ್ಟು, ಅವ್ನಲ್ಲಿ ಪೊಲೀಸ್ ತರ ಒಂದು ಟೀಮ್ ಇರ್ತಾರಲ್ಲ, ಮೀನ್ಸ್ ಈ ಸೈನಿಕರೆಲ್ಲ ಕೆಲವರು ಇರ್ತಾರಲ್ವಾ, ಆ ಜಾಗಕ್ಕೆ
ಹೋಗ್ಬಿಟ್ಟು ಅಲ್ಲಿರೋ ಹತ್ರ ಹೇಳ್ತಾರೆ ಈ ತರ ಯುವರಾಜ ಬಂದು ಸಿಟಿ ಒಳಗಡೆ ಎಂಟರ್ ಆಗ್ಬಿಟ್ರು ಅಂತ. ಹಂಗಾದ್ರೆ ಇಲ್ಲೇನೋ ದೊಡ್ಡದಾಗಿ ನಡೀತಾ ಇದೆ, ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ, ಬೇಗ ಜನಗಳನ್ನೆಲ್ಲ ಒಂದುಗೂಡ್ಸ್ರಿ, ನಾವ್ ಆದಷ್ಟು ಬೇಗ ಜಾಗಕ್ಕೆ ಹೋಗ್ಬೇಕು ಅಂದಾಗ ಅಲ್ಲಿರೋನ್ ಹೇಳ್ತಾನೆ ಸರ್ ಆಲ್ರೆಡಿ ನಮ್ ಜನ ಎಲ್ಲ ಹೊರಗಡೆ ಹೋಗಿದ್ದಾರೆ, ಇಲ್ಲಿ ಈಗ ಸದ್ಯಕ್ಕೆ ಕಡಿಮೆನೆ ಇರೋದು ಅಂದಾಗ ಹೀರೋರ್ನ ಸೇರಿಸಿ ಅಂತ ಹೇಳ್ತಾರೆ. ಆದ್ರೆ ಹೊರಗಡೆ ಹೋಗಿದ್ರಲ್ಲ ನಮ್ ಹೀರೋ ಇದಾರೆ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಡೈವರ್ಟ್ ಮಾಡಿ ಬಿಟ್ಟಿದ್ರಲ್ಲ, ಅವ್ರ ಕುದುರೆಗಳು ಎತ್ಕೊಂಡು ಅಲ್ಲಿಂದ ಬರೋಷ್ಟರಲ್ಲಿ ಗೇಟ್ಸ್ ಎಲ್ಲ ಬಂದಿ ಮಾಡ್ಬಿಟ್ರು, ಅವ್ರನ್ನ ಒಳಗಡೆ ಬಿಡ್ತಾ ಇಲ್ಲ. ಈ ಕಡೆ ಇಲ್ಲಿ ಇವಾಗ ಹೋಗಿ ಕಂಪ್ಲೇಂಟ್ ಹೇಳಿದ್ನಲ್ಲ ಅವ್ನ್ಗೇನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾರೆ ವಾರ್ ಮಿನಿಸ್ಟರ್ಗೆ ಬೇಗ ಇನ್ಫಾರ್ಮೇಶನ್ ಕೊಡ್ರಿ, ಬ್ಯಾಕಪ್ ಗೋಸ್ಕರ ಜನನೆಲ್ಲ ಕರ್ಸಿ ಅಂತ. ಇನ್ನೊಂದ್ ಕಡೆ ಜನಗಳನ್ನೆಲ್ಲ ಸಾಯಿಸ್ಬೇಕು ಅಂತ ಕರ್ಕೊಂಡೋಗಿದ್ರಲ್ಲ ಅಲ್ಲಿ ತೋರಿಸ್ತಾರೆ. ಇದೆಲ್ಲ ಮುಖ್ಯವಾಗಿ ನಡೆಸ್ತಾ ಇರೋದೇ ಆ ಕೌನ್ಸಿಲರ್. ಯಾಕಂದ್ರೆ ಈಗ ತಾನೆ ಅವ್ನಿಗೆ ಸೇನಾಧಿಪತಿ ಅಂತ ಒಂದು ಪೋಸ್ಟಿಂಗ್ ನ ಕೊಟ್ಟಿರ್ತಾರೆ, ಅವ್ನ ಕೆಳಗಡೆನೆ ಈ ಕೆಲಸ ಎಲ್ಲ ನಡೀತಾ ಇರೋದು. ಅವ್ನಲ್ಲಿರೋ ಜನಗಳಿಗೆಲ್ಲ ಸುತ್ತಿ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ. ಸೊ ಲೆಟರ್ ನ ಓದಿ ಹೇಳ್ತಾನೆ ರಾಜನ್ಗೂ ನಾಡಿಗೆ ವಿಶ್ವಾಸವಾಗಿ ಇರ್ಬೇಕಾಗಿರೋರು ಅದನ್ನ ಬಿಟ್ಟು ಯುವರಾಜನ್ಗೆ ಸಪೋರ್ಟ್ ಮಾಡ್ತಾ ಇದಾರೆ, ದೇಶದ್ರೋಹ ಮಾಡಿರೋರ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗಲ್ಲೇ ನಾವ್ ಇಲ್ಲಿ ಪನಿಷ್ಮೆಂಟ್ ಕೊಡ್ತಾ ಇದೀವಿ, ಅದನ್ನ ನೆರವೇರಿಸಬೇಕು ಅಂತ ಜೋರಾಗಿ ಹೇಳ್ತಾನೆ. ಆದ್ರೆ ಹೇಳ್ತಾ ಇರ್ಬೇಕಾದ್ರೇನೆ ಅಕ್ಕಪಕ್ಕ ಮಕ್ಕಳು ಹೆಂಗಸ್ರೆಲ್ಲ ಕೂಗಾಡ್ತಾ ಇರೋದು, ಚೀರಾಡ್ತಾ ಇರೋ ಸೌಂಡ್ ಎಲ್ಲ ಬರ್ತಾ ಇದ್ರೆ ಇವ್ನ್ಗ ಅದನ್ನ ಪ್ರೊಸೀಡ್ ಮಾಡಕ್ ಆಗ್ತಾ ಇಲ್ಲ, ಓದಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಪಡ್ತಾನೆ. ಹೆಂಗೋ ಸ್ವಲ್ಪ ತಿಕ್ಕಿ ಆ ಲೆಟರ್ ನ ಕೂಡ ಕಂಪ್ಲೀಟ್ ಮಾಡ್ಬಿಟ್ಟ. ಹಂಗ ಓದಿದ ತಕ್ಷಣ ಇಲ್ಲಿರೋರೆಲ್ಲ ಎತ್ತಾರ್ ನೋಡಿ ಕೈಲಿರೋ ಮೊಚ್ಚನ ಅವ್ರ ತಲೆನ ಕಡ್ದ್ ಬಿಡಕ್ಕೆ. ಅಲ್ಲಿರೋ ಮಕ್ಕಳು ಅವರೆಲ್ಲ ಹೇಳ್ತಾರೆ ನಾವೇನ್ ತಪ್ಪು ಮಾಡಿದ್ವಿ, ನಮ್ ಮಕ್ಳೇನ್ ತಪ್ಪು ಮಾಡಿದ್ರು, ಏನಕ್ಕೆ ಈ ತರ ಸಾಯಿಸ್ತಾ ಇದೀರಾ ಅಂತ. ಈ ತರ ಮಾತೆಲ್ಲ ಕೇಳ್ತಾ ಇದ್ರೆ ಅವ್ನ್ಗಂತೂ ಇದಕ್ ಮೇಲೆ ಆರ್ಡರ್ ಪಾಸ್ ಮಾಡಕ್ಕೆ ಆಗ್ತಾ ಇಲ್ಲ, ಹಂಗೆ ಕೆಡೆ ಕುಸ್ದು ಬಿದ್ಬಿಟ್ಟ ಪಾಪ. ಇಲ್ಲ ನನ್ ಕೈಲಿ ಇದಾಗಲ್ಲ, ನನ್ನಿಂದ ಇಷ್ಟು ಅಮಾಯಕರ ಜನರು ಸಾಯೋದನ್ನ ನನ್ ಕೈಲಿ ನೋಡಕ್ ಆಗಲ್ಲ ಅಂತ ಹೇಳಿ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋ ಎಂಟ್ರಿ. ಅಷ್ಟೇ ನಮ್ ಹೀರೋ ನೋಡಿದ ತಕ್ಷಣ ಈ ಕೌನ್ಸಿಲರ್ ಹಂಗೆ ಹೋಗಿ ಅವ್ರ ಕಾಲ್ಗೆ ಬಿದ್ಬಿಟ್ಟ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಆಗ ನಮ್ ಹೀರೋ ಹೇಳ್ತಾನೆ ನೀವೇನು ತಪ್ಪು ಕೆಲಸ ಮಾಡಿಲ್ವಲ್ಲ ನನ್ನ ಕ್ಷಮಿಸೋದಕ್ಕೆ, ಅಟ್ಲೀಸ್ಟ್ ಇವಾಗಾದ್ರೂ ನನ್ನ ಜೊತೆ ನೀವು ಕೈ ಜೋಡಿಸ್ತೀರಾ ಅಂತ ಹೇಳಿದಾಗ ತುಂಬಾ ಖುಷಿಗೆ ಕೌನ್ಸಿಲರ್ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಅಲ್ಲಿ ಸಾಯ್ಸಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾರಲ್ಲ ಆ ಜನಗಳಲ್ಲೇ ಆ ಕಮಾಂಡರ್ ಕೂಡ ಇರ್ತಾನೆ. ಈ ರಾಣಿ ಅವರ ಪ್ಯಾಲೇಸ್ ಅಲ್ಲಿ ಏನೋ ಪ್ರೆಗ್ನೆಂಟ್ ಲೇಡೀಸ್ ನೆಲ್ಲ ಸಾಯಿಸ್ತಿದ್ದಾರೆ ಅಂತ ಹೇಳಿದಾಗ ಒಂದು ಕಮಾಂಡರ್ ನ ಕೂಡ ಇಟ್ಕೊಂಡ್ ಬಂದು ಜೈಲಲ್ಲಿ ಹಾಕ್ಬಿಟ್ಟಿದ್ರಲ್ಲ, ಆಯಪ್ಪ ಕೂಡ ಅಲ್ಲೇ ಇರ್ತಾನೆ. ಅವರೇ ಹೋಗ್ಬಿಟ್ಟು ವಾಂಟೆಡ್ ಆಗಿ ಕೇಳ್ತಾರೆ ನನ್ಗೂ ಒಂದು ಕತ್ತಿನ ಕೊಡಿ, ನಾನು ನಿಮ್ ಜೊತೆ ಕೋಟೆ ಒಳಗಡೆ ಬರ್ತೀನಿ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ ತಕ್ಷಣ ಅಯ್ಯಪ್ಪನ ಕೂಡ ಸೇರ್ಸ್ಕೊಂಡ್ರು. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ವಾರ್ ಮಿನಿಸ್ಟರ್ ನ ತೋರಿಸ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋ ಗೇಟ್ ಒಳಗಡೆ ಎಂಟ್ರದಾಗ ಒಬ್ಬ ಓಡ್ ಬಂದು ಒಂದು ಟೀಮ್ ಹತ್ರ ಹೇಳಿರ್ತಾನಲ್ವಾ, ಅವ್ರು ಕೂಡ ಬ್ಯಾಕಪ್ ಗೋಸ್ಕರ ವಾರ್ ಮಿನಿಸ್ಟರ್ ಹತ್ರ ಮಾತಾಡಿ ಅಂತ ಹೇಳಿದ್ರಲ್ಲ. ಈಗ ವಾರ್ ಮಿನಿಸ್ಟರ್ ಆ ಜಾಗಕ್ಕೆ ಬಂದಿರೋದು, ಅವ್ರ ಕಡೆ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಬಂದ್ಬಿಟ್ರ ಒಳ್ಳೆ ಟೈಮ್ಗೆ ಬಂದ್ರಿ, ನಮ್ಗೆ ಬ್ಯಾಕಪ್ ಬೇಕಾಗಿತ್ತು ಅಂತ ಕೇಳೋ ಟೈಮಲ್ಲೇ ವಾರ್ ಮಿನಿಸ್ಟರ್ ಒಂದು ಸಿಗ್ನಲ್ ಕೊಟ್ಟಿದ್ದಷ್ಟೇ ಎಲ್ಲರೂ ಹೋಗಿ ಅವ್ರನ್ನೆಲ್ಲ ರೌಂಡ್ ಅಪ್ ಮಾಡ್ಬಿಟ್ರು. ಎಲ್ಲಿ ಮಾತಾಡಕ್ಕೆ ಏನ್ ಚಾನ್ಸ್ ಕೊಡ್ತಾರೆ, ಏನ್ ಮಾಡ್ತಾ ಇದೀರಾ, ಏನ್ ಕೆಲಸ ಅಲ್ಲ ಅಂತ ಹೇಳಿದ್ರೆ ವಾರ್ ಮಿನಿಸ್ಟರ್ ಅಯ್ಯಪ್ಪನ್ ಕೇಳೋ ಕ್ವಶನ್ ಗಳ ಆನ್ಸರ್ ಮಾಡ್ತಾರೆ. ಇಡೀರಿ ಎಲ್ಲಾರು ಹಿಡಿದು ಬಂದಿ ಮಾಡಿ ಅಂತ ಒಂದು ಆರ್ಡರ್ ಎಲ್ಲಾರನ್ನು ಹೋಗಿ ಹಿಡಿದ್ಬಿಟ್ರು. ನೆಕ್ಸ್ಟ್ ಮಿನಿಟ್ ಅರಮನೆ ಒಳಗಡೆ ಇರೋ ಮಿನಿಸ್ಟರ್ಸ್ ಗೆ ಈ ವಿಷಯ ಎಲ್ಲ ಗೊತ್ತಾಯ್ತು. ಹೆಂಗ ಯುವರಾಜ ಒಳಗಡೆ ಬಂದ, ಗೇಟ್ ಹತ್ರ ಯಾರು ಕಾವಲ್ಗಿಲ್ವಾ, ಏನ್ ನಡೀತದೆ ಅಂತ ಕೇಳಿದಾಗ ಅವ್ರಂತಾರೆ ಯುವರಾಜ ಅಸಾಲ್ಟ್ ಆಗಿ ಒಳಗಡೆ ಬಂದ್ಬಿಟ್ರು, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಆ ವಾರ್ ಮಿನಿಸ್ಟರ್ ಕಮಾಂಡರ್, ಇದಕ್ಕೂ ಮುಂಚೆ ಜೈಲಲ್ಲಿ ಹಾಕಿದ್ವಲ್ಲ ಆ ಕಮಾಂಡರ್, ಜನರಲ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಎಲ್ಲರೂ ನಮ್ ವಿರುದ್ಧನೇ ಇದಾರೆ ಅಂತ ಹೇಳಿ ತುಂಬಾನೇ ಗಾಬರಿಯಾಗಿ ಮಾತಾಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಮಿನಿಟ್ ಈ ವಿಷಯ ಒಳಗಡೆ ಇರೋ ಮಹಾರಾಣಿಗೂ ಗೊತ್ತಾಗುತ್ತೆ. ಅವರ ಕೋರ್ಟ್ ಲೇಡಿ ಇರ್ತಾರಲ್ಲ ಅವ್ರು ಹೋಗಿ ಹೇಳ್ತಾರೆ ಈ ತರ ಯುವರಾಜ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತೆ, ಗೇಟ್ ಗೆ ಕೂಡ ಸೀಲ್ ಇಟ್ಬಿಟ್ಟಿದ್ದಾರೆ. ಈಗ ನಮ್ ಕೋಟೆಗೆ ಅಂತ ಇರೋ ಸೈನಿಕರು ಕೂಡ ಇಲ್ಲ, ಅವರೆಲ್ಲ ಕೂಡ ಹೊರಗಡೆನೆ ಇದ್ದಾರೆ, ಯಾರನ್ನು ಒಳಗಡೆ ಬಿಡ್ತಾ ಇಲ್ಲ, ಏನ್ ಮಾಡೋದು, ನಿಮ್ಗೆ ಭಯ ಆಗ್ತಾ ಇಲ್ವಾ ಅಂತ ಹೇಳಿದ್ರೆ ಆಯಮ್ಮ ಮುಕ್ತಲ್ಲಿ ಏನು ಗಾಬರಿನೇ ಕಾಣಿಸ್ತಾ ಇಲ್ಲ, ತುಂಬಾ ಕೂಲ ಕೂತಿರ್ತಾಳೆ. ನನ್ ಮಗ ಯುವರಾಜ ಇವಾಗ ಯಮ್ಮನ್ಗೆ ಮಗನೇ ತಾನೆ, ಅವ್ನ್ ನನ್ನ ನೋಡಕ್ಕಂತಾನೆ ಬರ್ತಿದ್ದಾನೆ, ನಾನು ಹಿಂಗ್ ಕುತ್ಕೊಂಡಿದ್ರೆ ಚೆನ್ನಾಗಿರತ್ತಾ, ನನ್ನ ಬೇಗ ತಯಾರಿ ಮಾಡಿ ನಾನು ಹೋಗಿ ಕೋರ್ಟ್ ಅಲ್ಲಿ ಕುತ್ಕೋಬೇಕು ಅಂತ ಇನ್ನೂ ಸೈಕೋ ತರನೇ ಮಾತಾಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸಿದ್ರೆ ಅವ್ರು ಸಕ್ಕದಾಗ ರಾಯಲ್ ಎಂಟ್ರಿ ಒಳಗಡೆ ಯಾಂಗು, ಆ ಜನರಲ್, ಆ ಕಮಾಂಡರ್ ಎಲ್ಲರೂ ಅಷ್ಟೇ ನಮ್ ಹೀರೋಗೆ ಕೈ ಜೋಡಿಸಿದ್ದಾಯ್ತಲ್ಲ, ಎಲ್ಲರೂ ಸಕ್ಕದಾಗಿ ಒಳಗಡೆ ಎಂಟ್ರಿ ಕೊಟ್ರು. ಈ ತರ ನಮ್ ಹೀರೋ ಒಳಗಡೆ ಹೋಗಿದ್ದ ಟೈಮ್ ಅಲ್ಲಿ ಆಪೋಸಿಟ್ ಅಲ್ಲಿ ಆ ವಾರ್ ಮಿನಿಸ್ಟರ್ ಮತ್ತೆ ಅವ್ರ ಕಡೆ ಅವರೆಲ್ಲ ಬರ್ತಾರೆ. ಇವಾಗ್ಲೇ ಫಸ್ಟ್ ಆಫ್ ಆಲ್ ಏನಕ್ಕೆ ವಾರ್ ಮಿನಿಸ್ಟರ್ ನಮ್ ಹೀರೋಗೆ ಸಪೋರ್ಟ್ ಮಾಡ್ತಿರೋದು ಅಂತ ತೋರಿಸೋದು. ಇದಕ್ಕೂ ಮುಂಚೆನೆ ನೋಡಿರ್ತೀವಿ ಅಲ್ಲಿರೋರ್ನೆಲ್ಲ ಸಾಯಿಸ್ಬೇಕು ಅಂತ ಹೇಳಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಈ ವಾರ್ ಮಿನಿಸ್ಟರ್ ನ ಪಲ್ಲಕ್ಕಿಯಲ್ಲಿ ಎತ್ಕೊಂಡ್ ಹೋಗ್ಬೇಕಾದ್ರೆ ಜನರಲ್ ಆಪೋಸಿಟ್ ಅಲ್ಲಿ ಬಂದಿದ್ದ ಅಲ್ವಾ, ಆಗ ಜನರಲ್ ಮತ್ತೆ ಇವರಿಬ್ರು ಮಾತಾಡ್ಕೊಂಡಿರ್ತಾರೆ. ಆ ಟೈಮ್ ಅಲ್ಲಿ ಜನರಲ್ ಅವನ ಹತ್ರ ಇರತ್ತಲ್ಲ ಬುಕ್, ಡಾಕ್ಟರ್ ಲೀ ಕೊಟ್ಟಿರೋದು ರಾಜನ್ಗೆ ಏನೆಲ್ಲ ವೈದ್ಯ ಮಾಡಿದ್ರು ಅಂತ, ಆ ಬುಕ್ ನ ಅವ್ರ ಹತ್ರ ತೋರಿಸ್ಬಿಟ್ಟು ಎಲ್ಲಾ ನಿಜಾನ ಹೇಳಿರ್ತಾರೆ. ಅಪ್ಪನಿಗಂತೂ ಶಾಕ್ ಮೇಲೆ ಶಾಕು. ಇಷ್ಟು ದಿನ ಮಹಾರಾಣಿ ಅವ್ರ ಪ್ಯಾಲೇಸ್ ಅಲ್ಲಿ ಏನೋ ವಿಷಯ ನಡೀತಾ ಇತ್ತು, ಪ್ರೆಗ್ನೆಂಟ್ ಲೇಡೀಸ್ ನೆಲ್ಲ ಸಾಯಿಸ್ತಾ ಇದ್ರು ಅಂತ ಆ ಶಾಕಿಂಗ್ ವಿಷಯ ಬಂತು. ಇವಾಗ ನೋಡಿದ್ರೆ ಈ ವಿಷಯ ಬರ್ತಾ ಇದೆ, ಇನ್ನು ಏನೆಲ್ಲ ಮುಚ್ಚಿಟ್ಟಿದ್ದೀರೋ ಅಂತ ಹೇಳಿ ಈಗ ಇವ್ರು ಕೂಡ ಆ ಜನರಲ್ ಹತ್ರ ಕೇಳ್ತಾರೆ. ಹಂಗಾದ್ರೆ ಯುವರಾಜ್ ಅವರು ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಯುವರಾಜ್ ಅವರು ನಿಮ್ಮಿಂದ ದೊಡ್ಡದಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅವ್ರ ಜೊತೆಗೆ ನೀವು ಕೈ ಜೋಡಿಸ್ಬೇಕು, ಅವ್ರ ಪಕ್ಕ ನೀವು ನಿಂತಿರ್ಬೇಕು ಅಂತ ಕೇಳ್ತಿದ್ದಾರೆ ಅಷ್ಟೇ ಅಂದಿದ್ದಕ್ಕೆ ಈಗ ವಾರ್ ಮಿನಿಸ್ಟರ್ ಕೂಡ ನಮ್ ಹೀರೋ ಮುಂದೆ ಮಂಡಿ ಹಾಕ್ಬಿಟ್ಟು ನಿಮ್ ಸೇವೆಗೆ ನಾನು ಸಿದ್ಧ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮ್ಮನ್ನ ನಾನ್ ಕೋಟೆ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಈ ಕೋಟೆಗೆ ಕಾವಲ್ಗಾರರು ಅಂತ ಯಾರಿಲ್ಲ, ಕೆಲವು ಕಾವಲ್ಗಾರರು ಆ ಮೇನ್ ಎಂಟ್ರೆನ್ಸ್ ಇಂದ ಹೊರಗಡೆನೆ ಇದಾರೆ, ಅವ್ರನ್ನ ಒಳಗಡೆ ಬಿಟ್ಟಿಲ್ಲ, ಇನ್ ಕೆಲವ್ರನ್ನ ನಾನ್ ಬಂದಿ ಮಾಡಿದೀನಿ, ಸೊ ನಮ್ ರೂಟ್ ಕ್ಲಿಯರ್ ಆಗಿದೆ, ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದೇ ಟೈಮ್ ಅಲ್ಲಿ ಜೈಲ್ ಒಳಗಡೆ ತೋರಿಸ್ತಾರೆ. ಈ ಜನರಲ್ ಬಂದು ಆ ವಾರ್ ಮಿನಿಸ್ಟರ್ ಗೆ ಹೇಳ್ಬೇಕಾಗಿರೋ ವಿಷಯ ಹೇಳಿದ್ಮೇಲೆ ತಾನೆ ಹೋಗಿ ಸರೆಂಡರ್ ಆಗಿದ್ದು, ಸೊ ಯಪ್ಪನ ಕೂಡ ಕರ್ಕೊಂಡೋಗಿ ಜೈಲ್ ಒಳಗಡೆ ಕೂರ್ಸ್ಬಿಟ್ಟಿರ್ತಾರೆ. ಯುವರಾಜ್ ಅವರು
ಹೊರಗಡೆ ಎಂಟ್ರಿ ಆಗಿದ್ದಾಯ್ತು, ನಿಮ್ಮನ್ನ ಬಿಡ್ಸಕ್ ಹೇಳಿದ್ರು ಅಂತ ಹೇಳಿದಾಗ ಇವ್ರನ್ನ ಹೊರಗಡೆ ಬಿಡೋದು. ಆ ಟೈಮಲ್ಲಿ ಪಕ್ಕದ ಸೆಲ್ಲಲ್ಲಿರೋ ಅಯ್ಯಪ್ಪ ಏನು ಯುವರಾಜ ಬಂದ್ಬಿಟ್ರ ಅಂತ ಶಾಕಿಂಗ್ ಆಗಿ ಕೇಳ್ತಾರೆ. ಈ ಜನರಲ್ ಕೂಡ ತಿರುಗಿ ನೋಡ್ಬಿಟ್ಟು ಅವ್ರನ್ನ ಕೂಡ ಬಿಡಿ ಅಂತ ಹೇಳಿದಾಗ ಅವ್ರನ್ನ ರಿಲೀಸ್ ಮಾಡಿ ಬಿಡ್ತಾರೆ. ಬೇರೆ ಯಾರು ಅಲ್ಲ, ಆ ವೈಟ್ ಕಲರ್ ದಾಡಿ ಬಿಟ್ಕೊಂಡಿರೋ ಒಳ್ಳೆ ಮಂತ್ರಿ ಇದ್ರಲ್ವಾ, ನಮ್ ಹೀರೋ ಕೂಡ ಸಪೋರ್ಟ್ ಮಾಡಿದಾಗ ವಿಲನ್ ಮಂತ್ರಿ ಬೇಕಂತಾನೆ ಹೇಳಿ ಅಪ್ಪನ ತಿಜೇರಲ್ಲಿ ಹಾಕ್ಬಿಟ್ಟಿದ್ರಲ್ಲ, ಅವ್ರನ್ನ ಕೂಡ ಈಗ ಹೊರಗಡೆ ಬಿಟ್ಟಿರೋದು. ಈ ವಿಲನ್ ಮಂತ್ರಿ ಅವ್ರ ಫ್ಯಾಮಿಲಿಗೆ ಒಂದು ಫುಲ್ ಸ್ಟಾಪ್ ಇಡೋ ಅವಕಾಶ ಈಗ ಬಂದಿದೆ. ಈಗ ನಾವು ಸೇವೆ ಮಾಡ್ತಾ ಇರೋದು ಈ ನಾಡಿನ ಒರಿಜಿನಲ್ ರಕ್ತಕ್ಕೆ, ಬನ್ನಿ ಹೋಗೋಣ ಅಂತ ಹೇಳಿ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗೋಷ್ಟ್ರಲ್ಲೇ ಅಲ್ಲಿರೋ ಅಷ್ಟು ಮಂತ್ರಿಗಳು ಹಂಗೆ ಬಂದು ನಮ್ ಹೀರೋ ಮುಂದ್ಗಡೆ ಮಂಡಿ ಹಾಕಿ ಕುತ್ಕೊಂಡ್ಬಿಟ್ರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಈ ವಿಲನ್ ಮಂತ್ರಿ ಮಾತನ್ನ ಕೇಳ್ಕೊಂಡು ನೀವು ಇರ್ಲಿಲ್ಲ, ನಿಮ್ ತಂದೆಯವರು ಇರ್ಲಿಲ್ಲ, ಇನ್ನೇನ್ ಮಾಡೋದು ಅಂತ ನಾವ್ ಅವ್ರ ಮಾತ್ ಕೇಳ್ಕೊಂಡಿದ್ರಲ್ಲ ಮಾಡ್ಬಿಟ್ವಿ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿರೋ ಗಾರ್ಡ್ಸ್ ಹತ್ರ ಇರೋ ಆಯುಧಗಳೆಲ್ಲ ನಾವು ತಗೊಂಡ್ಬಿಟ್ಟಿದೀವಿ, ಇನ್ಮೇಲೆ ನೀವು ಆರಾಮಾಗಿ ಒಳಗಡೆ ಹೋಗ್ಬೋದು ಅಂತ ಹೇಳಿ ಅವರೇ ಖುದ್ದಾಗಿ ನಮ್ ಹೀರೋನ ಒಳಗಡೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಒಳಗಡೆ ನೋಡಿದ್ರೆ ಆ ಮಹಾರಾಣಿ ಆರಾಮಾಗಿ ಕುತ್ಕೊಂಡಿರ್ತಾರೆ, ಕೈಯಲ್ಲಿ ಮಗುನ ಇಟ್ಕೊಂಡು, ಏನೋ ಒಂದು ಟೆನ್ಷನ್ ಕೂಡ ಇಲ್ಲ ಎಮ್ಮ ಮುಖದಲ್ಲಿ. ಹೋಗಿದ ತಕ್ಷಣ ನಮ್ ಹೀರೋ ನೋಡ್ಬಿಟ್ಟು, ಏನ್ ಮಗ್ನೆ ತಾಯಿನ ನೋಡೋದಕ್ಕೆ ಇವಾಗ ನಿನ್ ಟೈಮ್ ಆಗಿದ್ದು ಅಂತ ಬೇರೆ ಕೇಳ್ತಾಳೆ. ಹೀರೋಗೆ ಟೆನ್ಷನ್ ಆಗುತ್ತೆ, ನೀನ್ ನನ್ನ ತಾಯಿನೂ ಅಲ್ಲ, ನೀನ್ ಕುತ್ಕೊಬೇಕಾಗಿರೋ ಸ್ಥಾನನೂ ಅದಲ್ಲ ಅಂತ ಹೇಳ್ತಾನೆ. ಅವಳಂತಾಳೆ, ಅಯ್ಯೋ ತುಂಬಾ ದೊಡ್ಡ ತಪ್ಪು, ಇಷ್ಟೊಂದು ಮಾತಾಡೋಕೆ ನಿನ್ಗೆ ಅರ್ಹತೆನೇ ಇಲ್ಲ, ಯಾಕಂದ್ರೆ ನೀನೊಬ್ಬ ದೇಶದ್ರೋಹಿ, ತಂದೆನಾನೆ ಎತ್ತ ತಂದೆನಾನೆ ಅಂದ್ರೆ ಈ ನಾಡಿನ ರಾಜನನೇ ಅಟ್ಯಾಕ್ ಮಾಡಿದ್ಯಾ, ಅವ್ರ ತಲೆನಾನೆ ನೀನ್ ತೆಗ್ದಿದ್ಯಾ, ಇನ್ ನಿಂತ್ಕೊಂಡ್ ಮಾತಾಡೋಷ್ಟು ಅವಶ್ಯಕತೆ ನೀನ್ ಇಲ್ವಲ್ಲ ಅನ್ನೋ ತರ ಕೇಳ್ತಾಳೆ. ಹೀರೋನು ಹೇಳ್ತಾನೆ, ನೀವೇನೇ ಹೇಳಿ ನನಗ್ ಬೇಕಾಗಿರೋದನ್ನ, ನನಗ್ ಸ್ವಂತವಾಗಿರೋದನ್ನ ನಾನು ಎತ್ಕೊಳಕಂತಾನೆ ಈ ಜಾಗಕ್ಕೆ ಬಂದಿದ್ದು ಅಂದಾಗ, ಏನು ಈ ಸಿಂಹಾಸನ ನಿಂದು ಅಂತ ಅನ್ಕೊಂಡಿದ್ಯಾ, ಅದಕ್ಕೋಸ್ಕರ ಇಷ್ಟು ದೂರ ಬಂದಿದ್ಯಾ, ನೀನ್ ಅನ್ಕೊಂಡಿರೋದು ಪ್ರತಿ ಒಂದು ತಪ್ಪು, ಈ ಸಿಂಹಾಸನ ನಿಂದಲ್ಲ, ನನ್ ಮಗುಂದು, ಈ ನಾಡೆ ಅವನ್ ಕೆಳಗಡೆ ಬರುತ್ತೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಆಗ ವಾರ್ ಮಿನಿಸ್ಟರ್ ಮಾತಾಡ್ತಾರೆ, ಇಲ್ಲ ಫಸ್ಟ್ ಆಫ್ ಆಲ್ ನೀವೇ ದೇಶದ್ರೋಹ ಮಾಡಿದೀರಾ ಅಂತ ನನ್ಗೆ ಡೌಟ್ ಬರ್ತಾ ಇದೆ, ಈ ಮಗು ನಿಮ್ಗೂ ರಾಜನ್ಗೆ ಹುಟ್ಟಿರೋದೇ ಅಲ್ಲ ಅಂತ ಒಂದು ಡೌಟ್ ಬರ್ತಿದೆ ಅಂದಾಗ ಪಕ್ಕದಲ್ಲಿರೋ ಕಮಾಂಡರ್ ಕೂಡ ಸೌಂಡ್ ಕೊಡ್ತಾರೆ, ಹೌದು ನಿಮ್ಮ ಪ್ರೈವೇಟ್ ಪ್ಯಾಲೇಸ್ ಅಲ್ಲಿ ಏನ್ ನಡೀತಾ ಇತ್ತು, ಅಲ್ಲಿ ಏನಕ್ಕೆ ಅಷ್ಟೊಂದು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಸತ್ತಿದ್ರು, ಅಷ್ಟೇ ಅಲ್ಲ ಅವ್ರು ಹುಟ್ಟಿರೋ ಹೆಣ್ಮಕ್ಳು ಕೂಡ ಸತ್ತಿ ಬಿದ್ದಿತ್ತು, ಗಂಡ್ಮಕ್ಳನ್ನ ಮಾತ್ರ ನೀವು ಸಾಯಿಸಿಲ್ಲ, ಏನ್ ಕಾರಣ, ಇದೆಲ್ಲ ನಾನ್ ಕಣ್ಣಾರೆ ನಾನ್ ನೋಡಿದೀನಿ, ಅದ್ರಲ್ಲೂ ಒಂದು ಪ್ರೆಗ್ನೆಂಟ್ ಲೇಡಿ ಅವ್ರ ಬಾಯಾರೆ ಅವ್ರು ಹೇಳಿದ್ದಾರೆ ಅಂತ ಬೇರೆ ಹೇಳ್ತಾರ. ಇವ್ರ ಹತ್ರ ಹೇಳಿದ ತಕ್ಷಣ ಪಕ್ಕದಲ್ಲಿರೋ ಮಂತ್ರಿಗಳೆಲ್ಲ ಜೋರಾಗಿ ಮಾತಾಡಕ್ಕೆ ಶುರು ಮಾಡ್ಬಿಟ್ರು. ಹೌದು, ಮಹಾರಾಣಿ ಅವರ ಪ್ರೈವೇಟ್ ಪ್ಯಾಲೇಸ್ ಅಲ್ಲಿರೋ ಅಷ್ಟು ಜನಗಳನ್ನು, ಅವ್ರನ್ನ ಮಾತ್ರ ಅಲ್ಲ, ಇಲ್ಲಿ ಮಹಾರಾಣಿ ಜೊತೆ ಇರೋ ಅಷ್ಟು ಸರ್ವೆಂಟ್ಸ್ ನ ಕೂಡ ಕರೆದು ನಾವು ವಿಚಾರಣೆ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಮಹಾರಾಣಿಗೆ ಕೋಪ ಬಂದ್ಬಿಡ್ತು. ಹಂಗೆ ಕೂಗಾಡ್ತಾ ಇರ್ತಾಳೆ, ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಜಾಗಕ್ಕೆ ಬಂದು ನನ್ ಮುಂದ್ಗಡೆ ನಿಂತ್ಕೊಂಡು ಈ ತರ ಮಾತಾಡ್ತೀರಾ, ನನಗುಟ್ಟಿರೋ ಮಗು ಮೇಲೆ ನೀವು ಡೌಟ್ ಪಡ್ತೀರಾ, ನಿಮ್ಗೆಲ್ಲ ಎಲ್ಲಿಂದ ಬಂತು ಇಷ್ಟು ಧೈರ್ಯ ಅಂತ ಹೇಳಿ ಅಮ್ಮ ಪಾಡ್ಗೆ ಅಮ್ಮ ಕೂಗಾಡ್ತಾ ಇದ್ರೆ ಆಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನನಗೆ ನಿಮ್ ಮಗನ ಮೇಲೆ ಆಗ್ಲಿ ನಿಮ್ ಫ್ಯಾಮಿಲಿ ಮೇಲೆ ಆಗ್ಲಿ ನನ್ಗೆ ಯಾವ್ದೇ ರೀತಿಯ ಕೋಪ ಇಲ್ಲ, ನಿಮ್ಮನ್ನ ಶಿಕ್ಷೆ ಕೊಡ್ಬೇಕು ಅಂತ ಕೂಡ ನನಗೆ ಇಲ್ಲ, ಈ ಸಿಂಹಾಸನದ ಮೇಲೆ ಕೂಡ ನಾನ್ ಕುತ್ಕೋಬೇಕು ಅಂತ ಅನ್ಕೊಳ್ತಾ ಇಲ್ಲ, ಆದ್ರೆ ಈ ಸಿಂಹಾಸನಕ್ಕೆ ಅಂತ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ತೀರ್ಸೋ ಒಂದು ಕೆಲ್ಸನ ನೀವ್ ಮಾಡ್ಲಿಲ್ಲ, ನೀವ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದೀರಾ, ಅದ್ರಿಂದ ಈಗ ನಮ್ ನಾಡಿನ ಜನನೇ ಹಸುವಲ್ಲಿ ಸಾಯ್ತಾ ಇದಾರೆ, ಇದಕ್ಕೆಲ್ಲ ಕಾರಣ ನೀವೇ, ನಿಮ್ಮಿಂದಾನೇ ಈಗ ನಮ್ ನಾಡ್ಗೆ ಈ ತರ ಒಂದು ಪರಿಸ್ಥಿತಿ ಬಂದಿದ್ದು, ಅದರಿಂದ ನಿಮ್ಗೆ ಆ ಸಿಂಹಾಸನದ ಮೇಲೆ ಕುತ್ಕೊಳ್ಳೋ ಅಧಿಕಾರ ಇಲ್ಲ, ಅವಶ್ಯಕತೆನೂ ಇಲ್ಲ, ಫಸ್ಟ್ ನೀವು ಮೇಲಿಂದ ಕೆಳಗಡೆ ಇಳಿರಿ ಅಂತ ಹೇಳಿ ಕೂಗಾಡ್ತಾನೆ. ನೀವೇ ಒಳ್ಳೆ ಮಾತಲ್ಲಿ ಇಳಿತೀರಾ ಅಥವಾ ಇಳಿಸ್ಬೇಕಂತ ಹೇಳಿ ಇವ್ನ್ ಕತ್ತಿನ ಕೈಗೆ ಎತ್ಕೊಂಡ, ಆದ್ರೆ ಆ ರಾಣಿ ಮುಖದಲ್ಲಿ ಸ್ವಲ್ಪನೂ ಭಯ ಕಾಣಿಸ್ತಾ ಇಲ್ವೇ, ಆ ಎಮ್ಮದ್ ಲೂಸ್ ತರ ನಗ್ತಾ ಇರ್ತಾಳೆ ಕೂತ್ಕೊಂಡು. ಆದ್ರೆ ಇದನ್ನ ನೋಡೋ ಪಕ್ಕದಲ್ಲಿರೋರೆಲ್ಲ ಹೇಳ್ತಾರೆ, ಯುವರಾಜ ಇಷ್ಟು ಸಣ್ಣ ವಿಷಯಕ್ಕೆ ನೀವ್ ಯಾಕೆ ನಿಮ್ ಕೈನ ರಕ್ತ ಮಾಡ್ಕೊಳ್ತೀರಾ, ಇದು ನಮಗ್ ಬಿಡಿ, ಇದನ್ನ ನಾವ್ ಮುಗಿಸ್ತೀವಿ, ರಾಣಿ ಅವ್ರ ಕೈಯಾರೇನೆ ಈ ಸಿಂಹಾಸನ ನಿಮಗ್ ಬಿಟ್ಕೊಡ್ತಾ ಇರೋ ತರ ಒಂದು ಲೆಟರ್ ನ ರೆಡಿ ಮಾಡಿದ್ರೆ ಆಯ್ತು, ಅದಕ್ಕೆ ಅವ್ರದೇ ರಾಜಮುದ್ರೆ ಇದೆ ಅಲ್ವಾ, ಅದನ್ನ ಹಾಕಿದ್ರೆ ಆಯ್ತು, ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ. ಅದ್ರಲ್ಲಿ ಇಬ್ರು ಮಂತ್ರಿಗಳು ಹೋಗ್ತಾರೆ ಆ ಸೀಲ್ ನ ಎತ್ಕೊಂಬರೋದಕ್ಕೆ, ಈ ಸೀಲ್ ಎಲ್ಲ ಇಟ್ಟಿರ್ತಾರಲ್ಲ ಆ ಜಾಗದಲ್ಲಿ ಎತ್ಕೊಂಬರಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಕಡಿಮೆ ಅಲ್ಲ, ನಮ್ ಹೀರೋ ನಂಗೆ ಸ್ಟಬ್ಬನ್ ಆಗಿ ನಿಂತಿರ್ತಾನೆ, ಅವಳು ಅಷ್ಟು ಕೂಲಾಗಿ ಕುತ್ಕೊಂಡಿರ್ತಾಳೆ ಅಂತ ಪ್ಲಾನ್ ಏನ್ ಮಾಡಿದ್ಲು ಅಂತ ಗೊತ್ತಿಲ್ಲ. ಅಷ್ಟರಲ್ಲಿ ಈ ವಿಷಯನ ಅಲ್ಲಿರೋ ಒಂದು ಲೇಡಿ ಹೋಗ್ಬಿಟ್ಟು ಆ ಹೆಡ್ ಕೋರ್ಟ್ ಲೇಡಿ ಇರ್ತಾರಲ್ಲ, ಈ ರಾಣಿ ಜೊತೆನೆ ಇರ್ತಾಳಲ್ಲ, ಅವ್ರ ಹತ್ರ ಹೋಗಿ ಹೇಳಿದ ತಕ್ಷಣ ಅವಳಿಗೆ ಸಕ್ಕ ಟೆನ್ಷನ್ ಆಗ್ಬಿಡತ್ತೆ. ಈ ತರ ಯುವರಾಜ್ ಅವರೆಲ್ಲ ಹೋಗ್ಬಿಟ್ಟು ರಾಣಿ ಮುಂದ್ಗಡೆ ಕೂತಿದ್ದಾರೆ, ರಾಣಿನ ಸಿಂಹಾಸನ ಬಿಟ್ಟು ಕೆಳಗಡೆ ಇಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತೆಲ್ಲ ಹಾಕೊಟ್ಬಿಡ್ತಾಳೆ. ಈ ಅಮ್ಮಂಗೆ ಕೈಯಲ್ಲಿರೋ ಕೀನ ನೋಡ್ಕೊಂತಾಳೆ. ಇದು ಬೇರೆ ಯಾವ್ದು ಅಲ್ಲ, ಇದಕ್ಕೂ ಮುಂಚೆ ಮಹಾರಾಣಿ ಕೂಡ ನೋಡ್ಕೊಂಡಿದ್ಲಲ್ಲ, ಈ ಜಾಂಬೀಸ್ ನ ಮತ್ತೆ ಈ ಹೆಡ್ ನರ್ಸ್ ನೆಲ್ಲ ಒಂದ್ ಜಾಗದಲ್ಲಿ ಇಟ್ಟಿದ್ರಲ್ಲ, ಆ ಜೈಲ್ದು ಕೀನೇ ಇವಳ ಕೈಲಿ ಇರೋದು. ಇದರಿಂದಾನೇ ಗೊತ್ತಾಗುತ್ತೆ ಬೇರೇನೋ ಇವ್ರು ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಅಂತ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಜೈಲ್ ಒಳಗಡೆ ತೋರಿಸ್ತಾರೆ, ನಮ್ ಹೆಡ್ ನರ್ಸ್ ಲೇಡಿಗೆ ಬಂದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿರ್ತಾರೆ, ಕೈನ ಹಿಂದ್ಗಡೆ ತಿರ್ಗಿಸಿ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಿದ್ರಲ್ಲ, ಅದನ್ನ ಹಂಗೆ ಅಲ್ಲಿ ಗೋಡೆಗೆ ಉಜ್ಜಿ ಅದನ್ನ ಕಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಒಳಗಡೆ ಯಾರೋ ಬರ್ತಾರ ತರ ಇವಳಿಗೆ ಕಾಣಿಸುತ್ತೆ. ಮೀನ್ಸ್ ಕಣ್ಣಿಗೆ ಬಟ್ಟೆ ಹಾಕಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಲೈಟ್ ಆಗಿ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಬಂದಿರೋದ್ ಬೇರೆ ಯಾರು ಅಲ್ಲ, ಕೀ ತಗೊಂಡಿರೋ ಆ ಕೋರ್ಟ್ ಲೇಡಿನೇ ಬಂದಿರೋದು. ಸ್ಟ್ರೈಟ್ ಆಗಿ ಬಂದು ಈ ನರ್ಸ್ ಲೇಡಿನ ಬಿಚ್ಚಿ ಬಿಡ್ತಾಳೆ ಅಂತ ನೋಡಿದ್ರೆ, ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಜಾಂಬೀಸ್ ನೆಲ್ಲ ಇಟ್ಟಿರ್ತಾರಲ್ಲ ಒಂದು ಸೆಲ್ಲು, ಆ ಸೆಲ್ ನ ಬಿಚ್ಚಿ ಬಿಡ್ತಾರ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಆ ಜಾಂಬೀಸ್ ಎಲ್ಲ ಆ ಲೇಡಿ ಮೇಲೆನೆ ಜಂಪ್ ಮಾಡ್ಬಿಟ್ಟು ಆಯಮ್ಮನ್ ಹಂಗೆ ಪೀಸ್ ಆಗಿ ಪಾರ್ಟ್ ಆಗಿ ಕಿತ್ತು ಬಿಸಾಕ್ಬಿಡ್ತು. ಆ ಬ್ಲಡ್ ಎಲ್ಲ ಈ ಕಡೆ ಸೆಲ್ ಒಳಗಡೆ ಇರೋ ನಮ್ ಹೆಡ್ ಕೋರ್ಟ್ ಲೇಡಿ ನಮ್ಮ ಹೆಡ್ ನರ್ಸ್ ಮೇಲೆನೆ ಬೀಳುತ್ತೆ. ಆದ್ರೆ ಹೆಂಗೋ ಆ ನರ್ಸ್ ಬಂದ್ಬಿಟ್ಟು ಕೈಗೆ ಹಾಕೊಂಡಿರೋ ಹಗ್ಗನ ಹಿಂದ್ಗಡೆ ಉಜ್ತಾ ಇದ್ರಲ್ಲ, ಕಷ್ಟಪಟ್ಟು ಹೆಂಗೋ ಕಟ್ ಮಾಡ್ಬಿಟ್ಟು ಕಣ್ಣಿಗೆ ಹಾಕೊಂಡಿರೋ ಬಟ್ಟೆನ ತೆಗೆದ್ ನೋಡಿದ್ರೆ ಮುಂದ್ಗಡೆ ಸೆಲ್ಲಲ್ಲಿರೋ ಒಂದು ಜಾಂಬಿನೂ ಇಲ್ಲ, ಎಲ್ಲ ಎಸ್ಕೇಪ್ ಅಲ್ಲಿಂದ. ಅವಾಗ ಇವಳಿಗೆ ಅರ್ಥ ಆಗೋಯ್ತು, ಅಯ್ಯೋ ಇಲ್ಲೇನೋ ಒಂದ್ ಕೆಲಸ ನಡೀತಾ ಇದೆ ಅಂತ. ಇವಳು ಕೂಡ ಹಂಗೆ ಜೈಲ್ ಬಿಟ್ಟು ಹೊರಗಡೆ ಬಂದ್ ನೋಡಿದ್ರೆ ತಪ್ಪಿಸ್ಕೊಂಡ್ ಹೋಗಿರೋ ಜಾಂಬೀಸ್ ಎಲ್ಲ ಒಬ್ಬೊಬ್ರನಾಗಿ ಕೂಡ ಕಚ್ತಾ ಇರುತ್ತೆ. ಯಾಕೆ
ಯಾವ ಕಡೆ ತಪ್ಪಿಸ್ಕೊಂಡು ಹೋದ್ರು ಅಷ್ಟೇ ಎಲ್ಲಾ ಕಡೆಯಿಂದನೂ ಜನಗಳನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಈ ನರ್ಸ್ ಲೇಡಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಮುಂದ್ಗಡೆ ನೋಡಿದ್ರೆ ಜಾಂಬೀಸ್ ಒಂದಿಬ್ಬರನ್ನ ಕಚ್ಚಿ ಬೀಸಾಕ್ಬಿಟ್ಟು ಅಲ್ಲಿಂದ ಹೊರಟೋಯ್ತು. ಇವಳು ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ನೋಡ್ತಾ ಇದ್ರೆ ಈಗ ಅಲ್ಲಿ ಸತ್ತಿ ಬಿದ್ದಿರೋನು ಹಂಗೆ ಮೈನ ಮಡ್ಚ್ಕೊಂಡು ಹಂಗೆ ಎದ್ದೇಳ್ತಾನೆ ನೋಡಿ. ಅಯ್ಯಯ್ಯೋ ಬಿಟ್ರೆ ಸಾಕು ಅಂತ ಹೇಳಿ ನರ್ಸ್ ಲೇಡಿ ಅಲ್ಲಿಂದ ಒಂದೇ ಓಡು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅಸೀಲ್ ಎತ್ಕೊಂಬರಕ್ಕೆ ಅಂತ ಹೇಳಿ ಮಹಾರಾಣಿ ಅವರ ಪ್ಯಾಲೇಸ್ ಕಡೆ ಹೋಗಿದ್ರಲ್ಲ ಅವ್ರನ್ನ ತೋರಿಸ್ತಾರೆ. ಇದೇನಪ್ಪ ಇದು ಒಳಗಡೆ ಯಾರು ಕಾಣಿಸ್ತಲ್ಲ, ಎಲ್ಲ ಎಲ್ಲೋಗ್ಬಿಟ್ರು ಅಂತ ಹೇಳಿ ಹುಡ್ಕೊಂಡಂಗೆ ಒಳಗಡೆ ಹೋದ್ರು. ಹುಡ್ಕೊಂಡ್ ಹೋದವ್ರು ಇದೇನಿದು ಎಲ್ಲಾ ರೂಮು ಒಂದೇ ತರ ಇದೆ, ಯಾವ ರೂಮ್ ಒಳಗಡೆ ಹೋಗೋದು ಗೊತ್ತಿಲ್ವೇ ಅಂತ ಹೇಳಿ ಹುಡ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲೊಂದ್ ರೂಮ್ ಒಳಗಡೆ ಜಾಂಬಿ ಇರುತ್ತೆ. ಜಾಂಬಿ ಅಂತ ಗೊತ್ತಿಲ್ದೆ ಆಯಪ್ಪ ಒಳಗಡೆ ಹೋಗ್ಬಿಟ್ಟ ಜಾಂಬಿ ಹತ್ರ ಮಾತುಕತೆ ಮಾಡ್ತಾ ಇರ್ತಾನ. ತಿರುಗ್ ನೋಡ್ಬಿಟ್ಟು ಈಯಪ್ಪನೇ ಕಚ್ಚಕ್ ಬಂದಾಗ ಈಯಪ್ಪ ಮಾತುಕತೆ ಮಾಡ್ತಾ ಇದ್ದ ನಿನ್ನೂ ಏನೋ ಆಯ್ತು, ಯಾಕೋ ನನ್ನ ಹತ್ರ ಕಚ್ತಾ ಇದ್ಯಾ, ನಾನ್ಯಾರಂತ ಗೊತ್ತಿಲ್ವಾ, ನಾನೇ ಹೆಡ್ ಮಂತ್ರಿ ಅಂತ ಹೇಳ್ತಾ ಇದ್ರೆ ಕೂಡ ಹೆಡ್ ಮಂತ್ರಿನೂ ಇಲ್ಲ ಕಾಲ್ ಮಂತ್ರಿನೂ ಇಲ್ಲ, ನೀನ್ ಯಾವನಾದ್ರೂ ಆಗು ಅಂತ ಹೇಳಿ ಜಾಂಬಿಯನ್ನ ಕಚ್ಚಕಂತಾನೆ ನೋಡ್ತಾ ಇರುತ್ತೆ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿರೋ ವಿಂಡೋ ಮೇಲೆ ಫುಲ್ ಆಗಿ ಬ್ಲಡ್ ಸ್ಪ್ರೇ ಆಗುತ್ತೆ. ಅಷ್ಟೇ ಯಪ್ಪ ಕಥೆನೂ ಮುಗೀತು. ಇನ್ನು ಯಪ್ಪನು ಜಾಂಬಿ ಆಗ್ಬಿಟ್ನ ಅಂತ ನೋಡಿದ್ರೆ ನೆಕ್ಸ್ಟ್ ಮಿನಿಟ್ ಯಪ್ಪ ಸೆಲ್ ಬಿಟ್ಟು ಓಡ್ ಬರ್ತಾ ಇರ್ತಾನೆ. ಏನಂತ ನೋಡಿದ್ರೆ ಜಾಂಬಿಗೆ ಯಪ್ಪನೇ ಒಂದು ಈಟಿಂದ ಚುಚ್ಬಿಟ್ಟಿರ್ತಾನೆ. ಅದು ಫುಲ್ ಆಗಿ ಬ್ಲಡ್ ಆಗಿ ಸ್ಪ್ರೇ ಆಗ್ತಾ ಇರುತ್ತೆ. ಯಪ್ಪ ತಪ್ಪಿಸ್ಕೊಂಡು ಓಡೋದಲ್ವಾ, ಸರಿ ತಪ್ಪಿಸ್ಕೊಂಡ್ಬಿಟ್ಟ ಅಂತ ನೋಡಿದ್ರೆ ಒಂದ್ ಡೆಡ್ ಎಂಡ್ ಗೆ ಬಂದ್ಬಿಟ್ಟ. ಅಲ್ಲಿಂದ ಡೋರ್ ಓಪನ್ ಮಾಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಜಾಂಬಿ ಕೂಡ ಆಲ್ಮೋಸ್ಟ್ ಯಪ್ಪ ಹತ್ರ ಬಂದ್ಬಿಡ್ತು. ಇನ್ನೇನ್ ಕಚ್ಬಿಡ್ತಾವ್ ಅನ್ಕೊಳ್ಳೋಷ್ಟ್ರಲ್ಲಿ ಆ ಈಟಿನೇ ಆಪೋಸಿಟ್ ಅಲ್ಲಿರೋ ಮಂತ್ರಿಗೆ ಚುಚ್ಕೊಂಡು ಅಯ್ಯಪ್ಪ ಟಿಕೆಟ್ ತಗೊಂಡ. ಆದ್ರೆ ಅದಾದ್ಮೇಲೆನೆ ಆ ಜಾಂಬಿ ಅಯ್ಯಪ್ಪನ ಕಚ್ಚೋದು. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ನರ್ಸ್ ಲೇಡಿನ ತೋರಿಸ್ತಾರೆ. ಯಾವ್ ದಿಕ್ಕಲ್ಲಿ ಓಡೋಗು ಅಂತ ಗೊತ್ತಿಲ್ಲ, ಸುತ್ತ ಜಾಂಬೀಸೇ ಇದೆ, ಪಾಪ ಓಡೋಗ್ತಾ ಇರ್ತಾರೆ. ಬಟ್ ಈ ಸೌಂಡ್ ಎಲ್ಲ ಒಳಗಡೆ ಕೋಟೆ ಒಳಗಡೆ ಇರೋ ನಮ್ ಹೀರೋ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಅವ್ರಿಗೆ ಅರ್ಥ ಆಗೋಯ್ತು ಹಂಗಾರೆ ಇಲ್ಲಿ ಕೂಡ ಜಾಂಬಿ ಸ್ಟಾರ್ಟ್ ಆಯ್ತು ಅಂತ. ನಮ್ ಹೀರೋ ಹಂಗೆ ಈಗ ಮಹಾರಾಣಿ ಕಡೆ ತಿರ್ಗ್ಬಿಟ್ಟು ಕೇಳ್ತಾನೆ, ನೋಡಿ ಏನ್ ಮಾಡ್ದೆ, ಏನ್ ಕೆಲಸ ಮಾಡಿಟ್ಟಿದ್ಯಾ, ಏನ್ ಪ್ಲಾನ್ ಮಾಡಿದ್ಯಾ ನೀನು ಅಂತ ಕೇಳಿದಾಗ ಅವಳು ತುಂಬಾ ಕೂಲ್ ಆಗಿ ಆನ್ಸರ್ ಮಾಡ್ತಾಳೆ. ಚಾಚಾ ನಾನ್ ದೊಡ್ಡದಾಗಲ್ಲ ಏನು ಪ್ಲಾನ್ ಮಾಡಿಲ್ಲಪ್ಪ, ನನಗ್ ಸಿಗದೆ ಇರೋದು ಯಾರಿಗೂ ಸಿಗ್ಬಾರ್ದು ಅಂತ ಮಾತ್ರ ನಾನು ಯೋಚನೆ ಮಾಡಿದೆ ಅಂತ ಸೈಕೋ ತರನೇ ಹೇಳ್ತಾಳೆ. ಅಷ್ಟೇ ಎಲ್ಲರಿಗೂ ಕನ್ಫರ್ಮ್ ಆಗೋಯ್ತು ಈ ಜಾಗದಲ್ಲಿ ಕೂಡ ಜಾಂಬೀಸ್ ಬಂದ್ಬಿಡ್ತು ಅಂತ. ನಮ್ ಹೀರೋ ಹೇಳ್ತಾನೀಗ ಇಲ್ಲಿ ದೊಡ್ಡವರು ಸಣ್ಣವರು ಚಿಕ್ಕವರು ಅಂತ ಯಾರು ಇಲ್ಲ, ಯಾರೇ ಆಗಿರ್ಲಿ ನೀವು ಬದುಕ್ಬೇಕು ಅಂತಿದ್ರೆ ಏನ್ ಸಿಕ್ಕಿದ್ರೆ ಕೈಗೆ ಶಾರ್ಪ್ ಆಗಿರೋ ವಸ್ತುನ ಕೈಗೆ ಎತ್ಕೊಳ್ಳಿ, ಅದ್ರ ತಲೆಗೆ ನೀವು ಗುರಿ ಇಡಿ, ಆ ತಲೆ ಗುರಿ ಇಟ್ರೆ ಮಾತ್ರನೇ ಅದು ಸಾಯೋದು, ನಿಮ್ ಪ್ರಾಣನ ನೀವು ಕಾಪಾಡ್ಕೋಬೇಕಂದ್ರೆ ನೀವು ಕೆಲಸನ ಮಾಡ್ಲೇಬೇಕು ಅಂತ ಹೇಳ್ಬಿಡ್ತಾರ. ನೆಕ್ಸ್ಟ್ ಮಿನಿಟ್ ಜಾಂಬೀಸ್ ಎಲ್ಲ ಒಳಗಡೆ ಎಂಟ್ರಿ ಆಗಿದ್ದಾಯ್ತು. ಹಂಗೆ ಒಳಗಡೆ ಬಂದಿದ್ ಸ್ಪೀಡ್ ಗೆ ಎಲ್ಲಾರನು ಕಚ್ಚಿ ಬಿಸಾಕ್ತಾ ಇರುತ್ತೆ. ಎಲ್ಲರೂ ಜಾಂಬೀಸ್ ಆಗಿ ಚೇಂಜ್ ಆಗ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಹೆಡ್ ನರ್ಸ್ ಲೇಡಿ ಎಲ್ಲೋದ್ಲು ಅಂತ ನೋಡಿದ್ಲೆ ಹೆಂಗೋ ಸೇಫ್ ಆಗಿ ಕೋಟೆ ಒಳಗಡೆ ಬಂದ್ಬಿಟ್ರು. ಇವ್ರನ್ನ ಒಳಗಡೆ ಕೋಟೆ ಒಳಗಡೆ ಬಿಟ್ಬಿಟ್ಟು ಇವ್ರು ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಹೊರಗಡೆ ನಮ್ ಹೀರೋ ಅವರೆಲ್ಲ ಈ ತರ ಫೈಟ್ ಮಾಡ್ತಾ ಇರೋದು. ಒಳಗಡೆ ಕುತ್ಕೊಂಡಿರೋ ಮಹಾರಾಣಿನ ತೋರ್ಸಿದ್ರೆ ಯಮ್ಮ ಇನ್ನೂ ಕೂಲಾಗಿ ಕೂತಿರ್ತಾಳೆ. ಸ್ವಲ್ಪನೂ ಭಯ ಇಲ್ಲ. ಅವೆಲ್ಲ ಒಳಗಡೆ ಬಂದ್ರೆ ಯಮನ್ ಗತಿ ಏನಾಗುತ್ತೆ ಅನ್ನೋ ಒಂದು ಚಿಂತೆ ಕೂಡ ಇಲ್ಲದೆ ಕೂತಿರ್ತಾರೆ. ಇದನ್ನೆಲ್ಲ ನೋಡಿ ಹೆಡ್ ನರ್ಸ್ ಲೇಡಿಗೆ ಒಂಥರ ಆಶ್ಚರ್ಯ. ಬಟ್ ಹೊರಗಡೆ ನೋಡಿದ್ರೆ ಯಾರಿಗೂ ಏನು ಕಡಿಮೆ ಇಲ್ಲ, ಎಲ್ಲರೂ ಅಷ್ಟೇ ಅವ್ರ ಪ್ರಾಣನ ಕೊಟ್ಟು ಪ್ರಾಣ ತೆಗಿತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಜಗಳ ಮಾಡ್ತಾ ಇರ್ತಾರೆ. ಬರೋ ಒಂದೊಂದು ಜಾಂಬೀಸ್ ನ ಕೂಡ ಸಾಯಿಸ್ತಾ ಇರ್ತಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೌನ್ಸಿಲರ್ ಪಾಪ ಯಪ್ಪನ್ಗೆ ನೋಡಿದ್ರೇನೆ ಹುಚ್ಚಬೇಕು ಅಂತಾನೆ. ಹಿಂಗಿರ್ಬೇಕಾದ್ರೆ ಇದೆಲ್ಲ ಈ ತರ ಬಂದು ಅವ್ನ ಮೇರೆನೆ ಬಿದ್ದಾಗ ಹೆಂಗಿರತ್ತೆ ಹೇಳಿ. ಆದ್ರೆ ಹೆಂಗೋ ಆ ಟೈಮ್ಗೆ ಯಾಂಗ್ ಬಂದು ಕಾಪಾಡ್ಬಿಟ್ಟ. ಆದ್ರೆ ಜಾಂಬಿ ಸಾಯೋದಕ್ಕೂ ಮುಂಚೆ ಫುಲ್ ಆಗಿ ಬ್ಲಡ್ ವಾಮಿಟ್ ಆ ಕೌನ್ಸಿಲರ್ ಮುಖದ ಮೇಲೆ ಎಲ್ಲ ಬಿದ್ದೋಯ್ತು. ಅಯ್ಯಪ್ಪ ಹಂಗೆ ಎದ್ದು ನಿಂತ್ಕೊಳ್ತಾನೆ. ಆಲ್ಮೋಸ್ಟ್ ಅಲ್ಲಿರೋ ಎಲ್ಲಾ ಜಾಂಬೀಸ್ ನ ಕೂಡ ಇವ್ರು ಸಾಯಿಸ್ಬಿಟ್ರು. ಅದಕ್ ಮೇಲೆ ಯಾವ್ದು ಜಾಂಬೀಸ್ ಒಳಗಡೆ ಬರ್ಲಿಲ್ಲ. ಇವ್ರು ಓಕೆ ಇಷ್ಟೇನೆ ಜಾಂಬೀಸು, ಇದಕ್ ಮೇಲೆ ಇಲ್ಲಿ ಯಾವ್ದು ಇಲ್ವಾ ಅಂತ, ಯಾಕಂದ್ರೆ ಸುತ್ತಮುತ್ತ ಯಾವ್ದೇ ಸೌಂಡ್ ಬರ್ಲಿಲ್ಲ, ಅಷ್ಟೇ ಮುಗೀತು ಬಿಡು ಅಂತ ಅನ್ಕೊಂಡ್ರು. ಒಳಗಡೆ ರೆಡ್ ನರ್ಸ್ಗೂ ಅಷ್ಟೇ ಏನಪ್ಪ ಏನು ಸೌಂಡೇ ಇಲ್ಲ, ಹಂಗಾರೆ ಜಾಂಬೀಸ್ ಎಲ್ಲ ಮುಗ್ದೋಯ್ತಾ ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ನಮಗ್ ತೋರಿಸ್ತಾರೆ ನೋಡಿ ಹೊರಗಡೆ ಹಂಗೆ ಜಾಂಬೀಸ್ ಸುನಾಮಿ ತರ ಬರ್ತಾ ಇದೆ ಅಂತಾನೆ ಹೇಳ್ಬೇಕು. ಎಲ್ಲ ಈ ಕೋಟೆ ಕಡೆನೆ ಓಡ್ ಬರ್ತಾ ಇರೋದು. ಅವ್ರ ಮುಂದ್ಗಡೆನೆ ವಾರ್ ಮಿನಿಸ್ಟರ್ ಓಡ್ ಬರ್ತಾ ಇರೋದು. ಆಯ್ಪ ಸರಿಯಾಗಿ ಸರಕ್ಕಂತ ಒಳಗಡೆ ಓಡ್ ಬಂದವನು ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಜಾಂಬೀಸ್ ಎಲ್ಲ ಜಾಸ್ತಿ ಬರ್ತಾ ಇದೆ, ಯುವರಾಜ ತಪ್ಪಿಸ್ಕೊಳ್ಳಿ, ಇಲ್ಲಿಂದ ಹೋಗ್ಬಿಡಿ, ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ಆಕ್ಚುಲಿ ಪಾಪ ಅಯ್ಯಪ್ಪನ ಕೂಡ ಜಾಂಬಿ ಕಚ್ಬಿಟ್ಟಿರುತ್ತೆ. ಆದ್ರೆ ಇವ್ರನ್ನ ಕಾಪಾಡ್ಬೇಕು ಅಂತ ಇಲ್ಲಿಗೆ ಬಂದಿರೋದು. ಇದ್ರ ಹತ್ರ ಹೇಳ್ಕೊಂಡೆ ಅಯ್ಯಪ್ಪ ಕತ್ನ ಅಯ್ಯಪ್ಪನೇ ಕಟ್ ಮಾಡ್ಕೊಂಡ್ಬಿಟ್ಟ. ಇಲ್ಲಿಂದ ಹೊರಟೋಗಿ ಅಂತ ಹೇಳ್ಕೊಂಡೆ ಕಟ್ ಮಾಡ್ಕೊಂಡ್ಬಿಟ್ಟ. ಇವ್ರಿಗೆಲ್ಲ ಇನ್ನೇನು ಕ್ಷಣದಲ್ಲಿ ಇನ್ನೇನು ಓಡೋಗ್ಬೇಕು ಅಂತ ಅನ್ಕೊಳ್ತಾರೆ. ಅಷ್ಟರಲ್ಲೇ ಜಾಂಬೀಸ್ ಎಲ್ಲ ಆ ಡೋರ್ ನ ತಳ್ಕೊಂಡೆ ಬಂದ್ಬಿಡ್ತು. ಅಷ್ಟೇ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಓಡ್ತಾ ಇರ್ತಾರೆ ಈಗ ನಮ್ ಹೀರೋ ಯಾಂಗು ಮತ್ತೆ ಅವ್ರ ಕಡೆಯವರೆಲ್ಲ. ಆದ್ರೆ ಸೇಫ್ ಆಗಿ ಹೆಂಗೋ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ರು. ಸದ್ಯಕ್ಕೆ ಸೇಫ್ ಅಂತ ಅನ್ಕೊಂಡ್ರೆ ಕೂಡ ಜಾಂಬೀಸ್ ಎಲ್ಲ ಬಂದು ಡೋರ್ ನ ಕೂಡ ತಡ್ತಾ ಇರುತ್ತೆ. ಈಗ ಈ ಮಹಾರಾಣಿ ಕೋಟೆ ಒಳಗಡೆ ಇರೋ ಮೀನ್ಸ್ ಆ ರೂಮ್ ಒಳಗಡೆ ಇರೋ ನಮ್ ಹೆಡ್ ನರ್ಸ್ ನ ತೋರಿಸ್ತಾರೆ. ಅಲ್ಲಿರೋರೆಲ್ಲ ಪ್ರಾಣಕ್ಕೆ ಕಿರ್ಚ್ಕೊಳ್ತಾ ಇರ್ತಾರೆ. ಕರಳೆಲ್ಲ ಕಿತ್ಕೊಂಡ್ ಬರ್ಬೇಕು ಅಷ್ಟು ಭಯ ಪಡ್ತಾ ಇರ್ತಾರೆ. ಯಾಕಂದ್ರೆ ಆ ಜಾಗದಲ್ಲಿ ಕೂಡ ಫುಲ್ ಆಗಿ ಜಾಂಬೀಸ್ ಎಲ್ಲ ಬಂದ್ಬಿಡ್ತು. ಆದ್ರೆ ಈ ಮಹಾರಾಣಿ ಮುಖದಲ್ಲಿ ಮಾತ್ರ ಭಯ ಒಂದ್ ಚೂರಷ್ಟು ಕೂಡ ಕಾಣಿಸ್ತಾ ಇಲ್ಲ. ತುಂಬಾ ಅಸಲ್ಟ ಕೂತಿರ್ತಾಳೆ ಅಮ್ಮ. ಅಂತ ಧೈರ್ಯ ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ಇವ್ರಿಗಂತೂ ತುಂಬಾನೇ ಭಯ ಆಗ್ಬಿಡತ್ತೆ. ಬಿಟ್ರೆ ಸಾಕು ಇವ್ರನ್ನೆಲ್ಲ ಸಿಗ್ಲಾಕ್ ಬಿಡತ್ತೆ ಆ ಜಾಂಬೀಸ್. ಅಷ್ಟು ಭಯದಲ್ಲಿ ಇರ್ತಾರೆ. ನೆಕ್ಸ್ಟ್ ಏನ್ ಮಾಡೋದು ಎಲ್ಲೋಗೋದು ಅಂತ ಗೊತ್ತಿಲ್ಲದೆ ಒಂದು ದಿಕ್ಕು ತೋಚದೆ ನಿಂತಿದ್ದಾರೆ ಅಂತಾನೆ ಹೇಳ್ಬೇಕು. ಹಿಂಗಿರ್ಬೇಕಾದ್ರೇನೆ ಈ ತರ ಒಂದು ಸಸ್ಪೆನ್ಸ್ ಇಂದಾನೆ ಈ ಎಪಿಸೋಡ್ ನ ಮುಗಿಸಿದ್ದಾರೆ. ಇನ್ ನೆಕ್ಸ್ಟ್ ಬರೋದೇ ಫೈನಲ್ ಎಪಿಸೋಡ್. ಸೊ ಮಿಸ್ ಮಾಡದೆ ನೋಡಿ. ಅದನ್ನ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.